ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಚಾನಲ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಬಾಂಗ್ಲಾ ವಿದ್ಯಾರ್ಥಿಗಳ ನಾಯಕ ಶರೀಫ್ ಉಸ್ಮಾನ್ ಹಾದಿ ಹತ್ಯೆ ನಂತರ ಬಾಂಗ್ಲಾದಲ್ಲಿ ಬೆಂಕಿ ಬಿದ್ದಿದೆಯಲ್ಲ, ಈ ಪ್ರಕರಣಕ್ಕೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ಉಸ್ಮಾನ್ ಹಾದಿ ಹತ್ಯೆಗೆ ಬಾಂಗ್ಲಾದ ಮೊಹಮ್ಮದ್ ಯೂನುಸ್ ನೇತೃತ್ವದ ಮಧ್ಯಂತರ ಸರ್ಕಾರವೇ ಕಾರಣ ಅಂತ ಖುದ್ದು ಉಸ್ಮಾನ್ ಹಾದಿಯ ಸಹೋದರ ಆರೋಪ ಮಾಡಿದ್ದಾರೆ. ನನ್ನ ಸಹೋದರ ಸರ್ಕಾರಿ ಏಜೆನ್ಸಿಗಳಿಗೆ, ವಿದೇಶಿ ಶಕ್ತಿಗಳಿಗೆ ಬಗ್ತಾ ಇರಲಿಲ್ಲ. ಬಾಂಗ್ಲಾದಲ್ಲಿ ಫೆಬ್ರವರಿಯಲ್ಲಿ ಚುನಾವಣೆ ಆಗಲೇಬೇಕು ಅಂತ ಉಸ್ಮಾನ್ ಹಾದಿ ಬಯಸ್ತಾ ಇದ್ದ. ಅದಕ್ಕಾಗಿ ತಯಾರಿ ಮಾಡ್ಕೊಳ್ತಾ ಇದ್ದ. ಇದು ಸರ್ಕಾರಕ್ಕೆ ಇಷ್ಟ ಇರಲಿಲ್ಲ. ಚುನಾವಣೆಯನ್ನ ಡಿಲೇ ಮಾಡೋಕೆ ಅಂತಲೇ ಸರ್ಕಾರ ನನ್ನ ಸಹೋದರನ ಹತ್ಯೆ ಮಾಡೋಕೆ ಪ್ಲಾನ್ ಹಾಕಿತ್ತು. ನಂತರ ಈ ಹತ್ಯೆನ ಮುಂದಿಟ್ಕೊಂಡು ಚುನಾವಣೆಯನ್ನ ಲೇಟ್ ಮಾಡೋಕೆ ಬಾಂಗ್ಲಾ ಅಧಿಕಾರಿಗಳು ಸಾಕಷ್ಟು ಪ್ರಯತ್ನ ಪಟ್ಟಿದ್ರು. ಆದ್ರೆ ಎಲ್ಲವೂ ಫೇಲ್ ಆಯ್ತು ಅಷ್ಟೇ. ಈ ಹತ್ಯೆ ಹೊಣೆಯಿಂದ ಸರ್ಕಾರ ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅನ್ನೋ ದೊಡ್ಡ ಆರೋಪ ಮಾಡಿದ್ದಾರೆ. ಯೂನುಸ್ ಅಂಡ್ ಗ್ಯಾಂಗ್ ಭಾರತದ ಕಡೆಗೆ ಬುಟ್ಟು ಮಾಡ್ತಿರೋ ಟೈಮ್ನಲ್ಲಿ ಹತ್ಯೆಗೀಡಾದ ವ್ಯಕ್ತಿಯ ಸಹೋದರನೇ ಯೂನುಸ್ ಅಂಡ್ ಗ್ಯಾಂಗ್ ಮೇಲೇನೆ ಆರೋಪ ಮಾಡಿದ್ದಾರೆ. ಈ ಮೂಲಕ ಹಸೀನಾರನ್ನ ಓಡಿಸಿದ ಗ್ಯಾಂಗ್ ಒಳಗಡೆ ಈಗ ಮತ್ತೆ ಬಿರುಕು ಉಂಟಾಗಿದೆ. ಹಾಗೆ ನನ್ನ ಸಹೋದರನ ಸಾವಿಗೆ ನ್ಯಾಯ ಸಿಗೋದು ಲೇಟ್ ಆದ್ರೆ ನಾವು ಸುಮ್ಮನೆ ಕೂರಲ್ಲ. ಮಧ್ಯಂತರ ಸರ್ಕಾರಕ್ಕೆ, ಯೂನುಸ್ ಅಂಡ್ ಸರ್ಕಾರಕ್ಕೆ ಶಿಕ್ಷೆ ಆಗ್ಲೇಬೇಕು. ಈಗಲೇ ಆಗ್ಲಿ, 10 ವರ್ಷಗಳ ನಂತರನೇ ಆಗ್ಲಿ, ಯೂನುಸ್ ಸರ್ಕಾರ ಕಾನೂನು ಕ್ರಮ ಎದುರಿಸಬೇಕಾಗೋದು ಗ್ಯಾರಂಟಿ. ಶೇಖ್ ಹಸೀನಾರಿಗೆ ಬಂದ ಗತಿ ನಿಮಗೂ ಬರುತ್ತೆ ಅಂತ ಹೇಳಿ ಯೂನುಸ್ಗೆ ನೇರ ವಾರ್ನಿಂಗ್ ಕೊಟ್ಟಿದ್ದಾರೆ. ನೊಬೆಲ್ ಪುರಸ್ಕೃತಂಗೆ, ಸ್ಮಾಲ್ ಫಿನಾನ್ಸ್ ಗೈಗೆ ಒಂದಿನ ನೀವು ಬಾಂಗ್ಲಾ ಬಿಟ್ಟು ಓಡ್ ಹೋಗ್ಬೇಕಾಗತ್ತೆ ಅಂತ ವಾರ್ನಿಂಗ್ ಕೊಟ್ಟಿದ್ದಾರೆ. ಹೀಗಾಗಿ ಕಳೆದ ವರ್ಷವಷ್ಟೇ ವಿದ್ಯಾರ್ಥಿಗಳ ಪ್ರತಿಭಟನೆಯಿಂದ ಅಲ್ಲೋಲ ಕಲ್ಲೋಲವಾಗಿದ್ದ ಬಾಂಗ್ಲಾ ಇನ್ನೂ ಕೂಡ ಅಂತರ್ಯುದ್ಧದ ಸ್ಥಿತಿಯಲ್ಲೇ ಇದೆ ಅನ್ನೋದು ಸಾಬೀತಾಗಿದೆ. ಇನ್ನು ಬಾಂಗ್ಲಾದಲ್ಲಿ ಹಿಂದೂ ವ್ಯಕ್ತಿ ದೀಪು ದಾಸ್ರ ಹತ್ಯೆ ನಂತರ ಭಾರತ ಬಾಂಗ್ಲಾ ಸಂಬಂಧ ಮತ್ತಷ್ಟು ಕಹಿ ಆಗ್ತಾ ಇದೆ. ಈ ನಡುವೆ ಬಾಂಗ್ಲಾ ಸರ್ಕಾರ ಭಾರತದ ಬಗ್ಗೆ ಸ್ವಲ್ಪ ತಗ್ಗಿ ಬಗ್ಗಿ ಮಾತನಾಡಿದೆ. ಭಾರತದಂತಹ ದೊಡ್ಡ ನೆರೆ ರಾಷ್ಟ್ರದೊಂದಿಗೆ ಕಹಿ ಸಂಬಂಧ ಹೊಂದೋಕೆ ನಮ್ಮ ಮಧ್ಯಂತರ ಸರ್ಕಾರಕ್ಕೆ ಇಷ್ಟ ಇಲ್ಲ ಅಂತ ಬಾಂಗ್ಲಾದ ಫಿನಾನ್ಸ್ ಅಡ್ವೈಸರ್ ಡಾಕ್ಟರ್ ಸಲಾಹುದ್ದೀನ್ ಅಹಮದ್ ಹೇಳಿದ್ದಾರೆ. ಜೊತೆಗೆ ನಮ್ಮ ಸರ್ಕಾರಕ್ಕೆ ಭಾರತದೊಂದಿಗಿನ ದ್ವಿಪಕ್ಷೀಯ ಸಂಬಂಧವನ್ನ ವೃದ್ಧಿಸಿ ಆರ್ಥಿಕ ಸ್ಥಿರತೆಯನ್ನ ಮೇಂಟೈನ್ ಮಾಡೋಕೆ ಆಸೆ ಇದೆ. ಭಾರತದೊಂದಿಗಿನ ಉದ್ವಿಗ್ನತೆ ಕಮ್ಮಿ ಮಾಡಬೇಕು, ಸಂಬಂಧ ಸರಿ ಮಾಡಬೇಕು. ಅದಕ್ಕೆ ನಮ್ಮ ಚೀಫ್ ಅಡ್ವೈಸರ್ ಮೊಹಮ್ಮದ್ ಯೂನುಸ್ ವೈಯಕ್ತಿಕವಾಗೂ ಪ್ರಯತ್ನ ಪಡ್ತಿದ್ದಾರೆ. ಭಾರತದ ಜೊತೆಗಿನ ಸಂಬಂಧ ಹಾಳಾಗ್ಲಿನ ಉದ್ದೇಶ ನಮ್ಮ ಸರ್ಕಾರಕ್ಕೆ ಇಲ್ಲ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ಕಡೆ ಬರ್ಬರವಾಗಿ ಹತ್ಯೆಗೀಡಾಗಿರೋ ಹಿಂದೂ ವ್ಯಕ್ತಿ ದೀಪು ದಾಸ್ ಅವರ ಫ್ಯಾಮಿಲಿಯನ್ನ ಬಾಂಗ್ಲಾದ ಎಜುಕೇಶನ್ ಅಡ್ವೈಸರ್ ಸಿಆರ್ ಅಬ್ರಾರ್ ಮೀಟ್ ಮಾಡಿದ್ದಾರೆ. ಇನ್ ಮುಂದೆ ದೀಪು ದಾಸ್ ಫ್ಯಾಮಿಲಿಯ ರೆಸ್ಪಾನ್ಸಿಬಿಲಿಟಿಯನ್ನ ಬಾಂಗ್ಲಾ ಸರ್ಕಾರ ವಹಿಸಿಕೊಳ್ಳುತ್ತೆ ಅನ್ನೋ ಭರವಸೆ ಕೊಟ್ಟಿದ್ದಾರೆ. ಏನೋ ದೀಪು ದಾಸ್ರ ಹತ್ಯೆ ಖಂಡಿಸಿ ದಿಲ್ಲಿಯಲ್ಲಿರೋ ಬಾಂಗ್ಲಾ ಹೈಕಮಿಷನ್ ಹತ್ತಿರ ದೊಡ್ಡ ಪ್ರತಿಭಟನೆಯಾಗಿತ್ತು. ಇದರಲ್ಲಿ ಭಾಗಿಯಾದ ವಿಶ್ವ ಹಿಂದೂ ಪರಿಷತ್ ಸದಸ್ಯರು ಸೇರಿದಂತೆ ಅನೇಕ ಹಿಂದೂ ಸಂಘಟನೆಗಳ ಸದಸ್ಯರನ್ನ ಅರೆಸ್ಟ್ ಮಾಡಿದ್ರು, ಪೊಲೀಸರು ವಶಕ್ಕೆ ಪಡೆದ್ರು. ಇವೆಲ್ಲ ಬೆಳವಣಿಗೆಗಳ ನಡುವೆ ಭಾರತ ಪುನಃ ಬಾಂಗ್ಲಾಗೆ ಸಮನ್ಸ್ ಜಾರಿ ಮಾಡಿದೆ. ಬಾಂಗ್ಲಾದ ಹೈಕಮಿಷನರ್ ರಿಯಾಜ್ ಹಮೀದುಲ್ಲಾಗೆ ಸಮನ್ಸ್ ಕೊಟ್ಟಿದೆ. ದಿಲ್ಲಿಯಲ್ಲಿ ಬಾಂಗ್ಲಾ ಹೈಕಮಿಷನ್ ಹತ್ತಿರ ನಡೆದ ಪ್ರತಿಭಟನೆಯನ್ನ ಪ್ರಶ್ನಿಸಿ ಭಾರತದ ಹೈಕಮಿಷನರ್ ಪ್ರಣಯ್ ವರ್ಮಾರಿಗೆ ಬಾಂಗ್ಲಾದಲ್ಲಿ ಸಮನ್ಸ್ ಕೊಟ್ಟಿತ್ತು. ಅದರ ಬೆನ್ನಲ್ಲೇ ಈ ಬೆಳವಣಿಗೆಯಾಗಿದೆ. ಈ ಮೂಲಕ ಭಾರತ ಒಂದೇ ವಾರದಲ್ಲಿ ಬಾಂಗ್ಲಾಗೆ 2 ಬಾರಿ ಸಮನ್ಸ್ ಕೊಟ್ಟಂತಾಗಿದೆ. ಹಾಗೆ ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನ ಸೇರಬಹುದು. ಇನ್ನು ಭಾರತ ಮತ್ತು ಅಫ್ಘಾನಿಸ್ತಾನ್ ವಿಚಾರದಲ್ಲಿ ಪಾಕ್ ಸೇನಾ ಪಡೆಗಳ ಮುಖ್ಯಸ್ಥ ಮುನೀರ್ ಅಂಡ್ ಗ್ಯಾಂಗ್ ತೆಗೆದುಕೊಳ್ತಿರೋ ನಿರ್ಧಾರಕ್ಕೆ ಪಾಕ್ನಲ್ಲಿ ಭಾರಿ ಆಕ್ಷೇಪ ವ್ಯಕ್ತವಾಗಿದೆ. ನೀವು ಅಫ್ಘಾನಿಸ್ತಾನದಲ್ಲಿ ಶತ್ರು ನೆಲೆಗಳನ್ನು ಅಂದರೆ TTP ಟಾರ್ಗೆಟ್ ಮಾಡಿ ನಡೆಸಿದ ದಾಳಿಗೆ ಸಮರ್ಥನೆ ಕೊಡ್ತಾ ಇದ್ದೀರಾ. ಹಾಗಿದ್ಮೇಲೆ ಭಾರತ ಕೂಡ ಪಾಕ್ನ ಬಹಾವಲ್ಪುರ್ ಮತ್ತು ಮೊರೀದ್ಕೆನಲ್ಲಿ ಆಪರೇಷನ್ ಸಿಂಧೂರ್ ಟೈಮ್ನಲ್ಲಿ ತನ್ನ ಶತ್ರುಗಳನ್ನ ಗುರಿಯಾಗಿಸಿ ದಾಳಿ ಮಾಡಿದ್ರಲ್ಲಿ ಏನ್ ತಪ್ಪಿದೆ? ಅದಕ್ಕೆ ನೀವ್ಯಾಕೆ ಆಕ್ಷೇಪ ವ್ಯಕ್ತಪಡಿಸ್ತಾ ಇದ್ದೀರಾ? ಹಾಗಾದ್ರೆ ನೀವು ಮಾಡಿದ್ದು ಸರಿ ಅಂದ್ಮೇಲೆ ಭಾರತ ಮಾಡಿದ್ದು ಸರಿನೇ ಅಲ್ವಾ ಅಂತ ಪಾಕ್ ವಿರೋಧ ಪಕ್ಷದ ನಾಯಕ ಜಮೇತ್ ಉಲೇಮಾ ಎ ಇಸ್ಲಾಂ JUIF ಪಕ್ಷದ ಒಂದು ಧಾರ್ಮಿಕ ಪಕ್ಷದ ಮುಖ್ಯಸ್ಥ ಮೌಲಾನಾ ಫಜ್ಲುರ್ ರೆಹಮಾನ್ ಹೇಳಿದ್ದಾರೆ. ಮುನೀರ್ ಹಾಗೂ ಆತನ ಸೇನೆಯನ್ನ ತರಾಟೆಗೆ ತಗೊಂಡಿದ್ದಾರೆ. ಧಾರ್ಮಿಕ ಗುರುಗಳ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ಮೌಲಾನಾ ಫಜ್ಲುರ್ ಅಫ್ಘಾನಿಸ್ತಾನ ಗಡಿಯಲ್ಲಿ ಪಾಕ್ ನಡೆಸಿದ ದಾಳಿಗೆ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ದಾಳಿ ಸಮರ್ಥಿಸಿಕೊಳ್ಳುವ ಮೂಲಕ ಪಾಕ್ ಸೇನೆ ಮತ್ತಷ್ಟು ಉದ್ವಿಗ್ನತೆಗೆ ಕಾರಣ ಆಗ್ತಾ ಇದೆ. ಈ ದಾಳಿಗಳಿಂದ ಇಬ್ಬರಿಗೂ ಲಾಸ್ ಆಗುತ್ತೆ ಹೊರತು ಲಾಭ ಇಲ್ಲ. ಹೀಗಾಗಿ 2 ನೆರೆ ರಾಷ್ಟ್ರಗಳ ನಡುವೆ ಪರಸ್ಪರ ರಾಜತಾಂತ್ರಿಕ ಮಾತುಕತೆ ಮೂಲಕ ಸಮಸ್ಯೆ ಬಗೆಹರಿಸಿಕೊಳ್ಳೋಕೆ ಸಾಧ್ಯ ಹೊರತು ಈ ತರ ಬಾರ್ಡರ್ ನಲ್ಲಿ ಹೊಡೆದಾಡ್ಕೊಂಡ್ರೆ ಯೂಸ್ ಇಲ್ಲ ಅಂತ ಹೇಳಿ ಮುನೀರ್ಗೆ ಕಿವಿ ಚೂಟಿದ್ದಾರೆ. ಈ ಮೂಲಕ ನೆರೆ ರಾಷ್ಟ್ರಗಳೊಂದಿಗೆ ದಾಳಿ ಬಿಟ್ಟು ಸಂಬಂಧ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ, ವಿದೇಶಾಂಗ ನೀತಿಯಲ್ಲಿ ಬದಲಾವಣೆ ಮಾಡ್ಕೊಳ್ಳಿ ಅಂತ ಮುನೀರ್ಗೆ ಈ ಮೌಲಾನಾ ಪಾಠ ಮಾಡಿದ್ದಾರೆ. ಅಷ್ಟೇ ಅಲ್ಲ, ದೇಶದ ರಾಜಕೀಯ ಅಧಿಕಾರ ಜನರಿಗೆ ಸೇರಿದ್ದು ಸೇನೆಗಲ್ಲ ಅಂತನೂ ಕೂಡ ಪೊಲಿಟಿಕಲ್ ಸೈನ್ಸ್ನ ಕ್ಲಾಸ್ ಅನ್ನ ತಗೊಂಡಿದ್ದಾರೆ ಈ ಮಿಲಿಟರಿ ವ್ಯಕ್ತಿಗೆ, ಮುನಿರಂಗೆ. ರಾಜಕೀಯದಲ್ಲಿ ಸೇನೆ ಹಸ್ತಕ್ಷೇಪ ಮಾಡೋದು ಸರಿಯಲ್ಲ,
ಹಾಗೆ ಗಾಜಾಗೆ ಪಾಕ್ ಸೇನೆ ಕಳಿಸೋ ಅವಶ್ಯಕತೆ ಏನಿದೆ ರೀ ಅಂತ ಫುಲ್ ಮುನಿರಂಗ್ ಕ್ಲಾಸ್ ತಗೊಂಡಿದ್ದಾರೆ. ಈ ಮೌಲಾನಾ ಫಜಲೂರ್ ಸಾಮಾನ್ಯ ವ್ಯಕ್ತಿ ಅನ್ಕೋಬೇಡಿ. ಇವರ JUI ಪಾರ್ಟಿ ಪಾಕಿಸ್ತಾನ ಸಂಸತ್ನಲ್ಲಿ 10 ಸದಸ್ಯರೊಂದಿಗೆ ಕಮ್ಮಿ ಸ್ಥಾನ ಕಾಣಬಹುದು. ಆದ್ರೆ ಅತಿ ದೊಡ್ಡ ವಿಪಕ್ಷ ಅವರು. ಅತ್ತ ಇಮ್ರಾನ್ ಬೆಂಬಲಿಗರು 75 ಸ್ಥಾನ ಗೆದ್ದಿದ್ರು ಕೂಡ ಅವರೆಲ್ಲ ಪಕ್ಷೇತರ ಸದಸ್ಯರಲ್ವಾ. ಹಾಗಾಗಿ JUI ಪಾರ್ಟಿ ಅತಿ ದೊಡ್ಡ ವಿಪಕ್ಷ ಅಲ್ಲಿ. ಅದರ ಮುಖ್ಯಸ್ಥರೇ, ಅದು ಕೂಡ ಜಮಾತ್ ರೀತಿಯ ಒಂದು ಪೊಲಿಟಿಕಲ್ ಪಾರ್ಟಿ, ಅದರ ಮುಖ್ಯಸ್ಥರೇ ಮುನೀರ್ ಮತ್ತು ಸೇನೆಗೆ ವಿದೇಶಾಂಗ ನೀತಿ, ನೆರೆಹೊರೆಯ ನೀತಿ ಹಾಗೂ ಪೊಲಿಟಿಕಲ್ ಸೈನ್ಸ್ನ ಪಾಠ ಹಾಗೂ ಸೇನೆಯ ಡಿಸಿಪ್ಲಿನ್ನ ಪಾಠ ಮಾಡಿರೋದು. ಅದರಲ್ಲೂ ಕೂಡ ಭಾರತ, ನೀವು ಅಫ್ಘಾನಿಸ್ತಾನ ಹೊಡೆಯೋದು ಸರಿ, ಆದರೆ ಭಾರತ ನಿಮಗೆ ಹೊಡೆಯೋದು ಸರಿ ಅಲ್ವಾ ಅಂತ ಕೇಳಿರೋದು ತುಂಬ ಚರ್ಚೆ ಕಾರಣ ಆಗ್ತಾ ಇದೆ ಪಾಕಿಸ್ತಾನದ ಒಳಗಡೆ. ಇನ್ನು ಇಸ್ರೋ ಹಿಂದೆಂದೂ ಮಾಡಿರದ ಬಹುದೊಡ್ಡ ಸಾಧನೆ ಮಾಡಿದೆ. ಭಾರಿ ತೂಕದ ಒಂದು ಪೆಲೋಡನ್ನು ಬಾಹ್ಯಾಕಾಶದಲ್ಲಿ ತಲುಪಿಸಿದೆ. ಭಾರತದ ಅತ್ಯಂತ ಶಕ್ತಿಶಾಲಿ ಬಾಹುಬಲಿ ಅಂತ ಫೇಮಸ್ ಆಗಿರೋ LVM-3 ಭಾರಿ ತೂಕದ ಸ್ಯಾಟಲೈಟ್ ಅನ್ನ ಯಶಸ್ವಿಯಾಗಿ ಕ್ಯಾರಿ ಮಾಡಿ ತಲುಪಿಸಿದೆ ಬಾಹ್ಯಾಕಾಶಕ್ಕೆ. AST ಸ್ಪೇಸ್ ಮೊಬೈಲ್ ಅನ್ನೋ ಅಮೆರಿಕನ್ ಕಂಪನಿಗೆ ಸೇರಿದ ಬ್ಲೂಬರ್ಡ್ 6 ಬ್ಲ್ಯಾಕ್ 2 ಅನ್ನೋ ನೆಕ್ಸ್ಟ್ ಜನರೇಷನ್ ಕಮ್ಯುನಿಕೇಶನ್ ಸ್ಯಾಟಲೈಟ್ ಅನ್ನ ಸ್ಪೇಸ್ಗೆ ಕ್ಯಾರಿ ಮಾಡಿದೆ. ಆಂಧ್ರ ಪ್ರದೇಶದ ಶ್ರೀಹರಿಕೋಟಾದಲ್ಲಿರೋ ಲಾಂಚ್ ಪ್ಯಾಡ್ನಿಂದ ಇಸ್ರೋ ಈ ಕೆಲಸವನ್ನ ಯಶಸ್ವಿಯಾಗಿ ಮಾಡಿದೆ. 43.5 ಮೀಟರ್ ಉದ್ದ ಇರೋ ಈ ರಾಕೆಟ್ ಬರೋಬ್ಬರಿ 640 ಟನ್ ತೂಕದ ಸ್ಯಾಟಲೈಟ್ ಅನ್ನ ಹೊತ್ತು ಭೂಮಿಯಿಂದ ಸುಮಾರು 520 ಕಿಲೋಮೀಟರ್ ದೂರದ ಕಕ್ಷೆನಲ್ಲಿ ಇರಿಸಿದೆ. ಬಾಹ್ಯಾಕಾಶದಿಂದ ನೇರವಾಗಿ ರೆಗ್ಯುಲರ್ ಸ್ಮಾರ್ಟ್ಫೋನ್ಗಳಿಗೆ ಇಂಟರ್ನೆಟ್ ಸಿಗ್ನಲ್ ಕಳಿಸೋ ಉದ್ದೇಶದಿಂದ ಈ ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡಲಾಗಿದೆ. ಹೀಗಂತ ಇಸ್ರೋ ಚೇರ್ಮನ್ ಡಾಕ್ಟರ್ ವಿ ನಾರಾಯಣನ್ ಹೇಳಿದ್ದಾರೆ. ಭಾರತದ ಮಣ್ಣಿನಿಂದ ಭಾರತದ ಲಾಂಚರ್ ಅನ್ನ ಬಳಸಿಕೊಂಡು ಇಷ್ಟೊಂದು ಹೆವಿ ಸ್ಯಾಟಲೈಟ್ ಅನ್ನ ಲಾಂಚ್ ಮಾಡಿರೋದು ಇದೇ ಮೊದಲು. ಇದು LVM-3 ರಾಕೆಟ್ ನ 3ನೇ ಕಮರ್ಷಿಯಲ್ ಮಿಷನ್. ಈ ರಾಕೆಟ್ ಅತ್ಯದ್ಭುತವಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳಿದ್ದಾರೆ. ಇತ್ತ PM ನರೇಂದ್ರ ಮೋದಿ ಇಸ್ರೋದ ಸಾಧನೆಗೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇದು ಸ್ಪೇಸ್ ಸೆಕ್ಟರ್ ನಲ್ಲಿ ಬಹುದೊಡ್ಡ ಪ್ರಗತಿ, ಹೆಮ್ಮೆಯ ವಿಚಾರ ಅಂತ ಹೇಳಿದ್ದಾರೆ. ಏನೋ ಟರ್ಕಿನಲ್ಲಿ ಲಿಬಿಯಾ ಸೇನೆಗೆ ಸೇರಿದ ವಿಮಾನ ಅಪಘಾತಕ್ಕೀಡಾಗಿದೆ. ಪರಿಣಾಮ ಲಿಬಿಯಾ ಸೇನಾ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಮೊಹಮ್ಮದ್ ಅಲಿ ಅಹಮದ್ ಅಲ್ ಹದ್ದದ್ ಸೇರಿದ ಹಾಗೆ ವಿಮಾನದಲ್ಲಿದ್ದ ಇತರ 7 ಜನರು ಪ್ರಾಣ ಕಳ್ಕೊಂಡಿದ್ದಾರೆ. ಈ ಪೈಕಿ 4 ಸೇನಾಧಿಕಾರಿಗಳು ಮತ್ತು 3 ಸಿಬ್ಬಂದಿ ಕೂಡ ಪ್ರಾಣ ಕಳ್ಕೊಂಡಿದ್ದಾರೆ. ಲಿಬಿಯಾ ಮತ್ತು ಟರ್ಕಿ ನಡುವೆ ಸೇನಾ ಸಹಕಾರ ವೃದ್ಧಿಸಿಕೊಳ್ಳೋ ನಿಟ್ಟಿನಲ್ಲಿ ಉನ್ನತ ಮಟ್ಟದ ಮಾತುಕತೆಗಾಗಿ ಲಿಬಿಯಾ ಸೇನಾಧಿಕಾರಿಗಳು ಟರ್ಕಿಯ ಅಂಕಾರಾಗೆ ಹೋಗಿದ್ರು. ಈ ವೇಳೆ ಅಲ್ಲಿಂದ ಬರುವಾಗ ಅಂಕಾರಾದಿಂದ ಟೇಕ್ ಆಫ್ ಆದ ಸ್ವಲ್ಪ ಹೊತ್ತಲ್ಲಿ ವಿಮಾನ ಪತನ ಆಗಿದೆ. ತಾಂತ್ರಿಕ ಕಾರಣದಿಂದ ಈ ಘಟನೆ ಆಗಿದೆ ಅಂತ ಲಿಬಿಯಾ ಅಧಿಕಾರಿಗಳು ಮಾಹಿತಿ ಕೊಟ್ಟಿದ್ದಾರೆ. ಏನು ಈ ದುರಂತಕ್ಕೆ ಲಿಬಿಯಾ ಪ್ರಧಾನಿ ಅಬ್ದುಲ್ ಹಮೀದ್ ದಾದೆಬ್ ವಿಷಾದ ವ್ಯಕ್ತಪಡಿಸಿದ್ದಾರೆ. ಇದರಿಂದ ಲಿಬಿಯಾಗೆ ದೊಡ್ಡ ಲಾಸ್ ಆಗಿದೆ ಅಂತ ಹೇಳಿದ್ದಾರೆ. ಏನು ಈ ಘಟನೆ ಬಳಿಕ ಅಂಕಾರ ಏರ್ಪೋರ್ಟ್ ಅನ್ನ ತಾತ್ಕಾಲಿಕವಾಗಿ ಶಟ್ ಡೌನ್ ಮಾಡಲಾಗಿದೆ. ಅನೇಕ ಫ್ಲೈಟ್ ಗಳನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡಲಾಗಿದೆ. ಹಾಗೆ ಟರ್ಕಿ ಕಾನೂನು ಸಚಿವಾಲಯ ಈ ದುರಂತ ಕುರಿತು 4 ಸದಸ್ಯರ ತನಿಖಾ ಟೀಮ್ ಅನ್ನ ಕೂಡ ಈಗ ರಚನೆ ಮಾಡಿದೆ. ಇನ್ನೊಂದು ಕಡೆ ಇದೇ ಲಿಬಿಯಾ ಜೊತೆ ಪಾಕಿಸ್ತಾನ ಮತ್ತಷ್ಟು ಕ್ಲೋಸ್ ಆಗ್ತಿದೆ. $4 ಬಿಲಿಯನ್ ಮೌಲ್ಯದ ಸೇನಾ ಆಯುಧಗಳನ್ನ ಪಾಕ್ ಲಿಬಿಯಾಗೆ ಮಾರಾಟ ಮಾಡುತ್ತೆ. ಕಳೆದ ವಾರ ಪಾಕ್ ಸೇನಾ ಪಡೆಗಳ ಮುಖ್ಯಸ್ಥ ಆಸಿಮ್ ಮುನೀರ್ ಮತ್ತು ಲಿಬಿಯಾ ನ್ಯಾಷನಲ್ ಆರ್ಮಿ ಡೆಪ್ಯೂಟಿ ಕಮಾಂಡರ್ ಇನ್ ಚೀಫ್ ಸದ್ದಾಂ ಖಲೀಫಾ ಹಫ್ತಾರ್ ಲಿಬಿಯಾದ ಬೆಂಗಾಜಿನಲ್ಲಿ ಮಾತುಕತೆ ನಡೆಸಿದ್ರು. ಅದರ ಬೆನ್ನಲ್ಲೇ ಈ ಡೀಲ್ ಫೈನಲ್ ಆಗಿದೆ ಅಂತ ರಾಯ್ಟರ್ಸ್ ರಿಪೋರ್ಟ್ ಮಾಡಿದೆ. ಏನು ಈ ಒಪ್ಪಂದದಂತೆ 16 JF-17 ಮಲ್ಟಿ ರೋಲ್ ಫೈಟರ್ ಜೆಟ್ಸ್ ಮತ್ತು ಬೇಸಿಕ್ ಪೈಲಟ್ ಟ್ರೈನಿಂಗ್ ಗಳಿಗೆ ಬಳಸುವ 12 ಸೂಪರ್ ಮುಶಾಕ್ ಟ್ರೇನರ್ ಏರ್ಕ್ರಾಫ್ಟ್ ಗಳನ್ನ ಕೂಡ ಪಾಕ್ ಲಿಬಿಯಾಗೆ ಕೊಡುತ್ತೆ. ಏನು ಈ ಡೀಲ್ ನಲ್ಲಿ ಲ್ಯಾಂಡ್, ಸಿ ಹಾಗೂ ಏರ್ ಎಕ್ವಿಪ್ಮೆಂಟ್ ಗಳನ್ನ ಲಿಬಿಯಾಗೆ ಕೊಡೋಕೆ ಒಪ್ಪಿಗೆ ಕೊಡಲಾಗಿದೆ ಅಂತ ಪಾಕ್ ಅಧಿಕಾರಿಗಳ ಹೇಳಿಕೆಯನ್ನ ರಿಪೋರ್ಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಒಂದು ವೇಳೆ ಈ ಒಪ್ಪಂದ ಏನಾದರೂ ಅಧಿಕೃತವಾಗಿ ಘೋಷಣೆ ಆದರೆ ಪಾಕ್ ಇತಿಹಾಸದಲ್ಲೇ ದೊಡ್ಡ ಆಯುಧ ಪೂರೈಕೆ ಒಪ್ಪಂದಗಳಲ್ಲಿ ಇದು ಕೂಡ ಒಂದೊಂದು ಕರೆಸ್ಕೊಳ್ಳುತ್ತೆ. ಮೊದಲೇ ಸಾಲದ ಸುಳಿಯಲ್ಲಿ ಸಿಕ್ಕು ಒದ್ದಾಡ್ತಿರೋ ಪಾಕ್ IMF ಮೇಲೆ ಜಾಸ್ತಿ ಡಿಪೆಂಡ್ ಆಗಿದೆ. ಹೀಗಾಗಿ ಸಾಧ್ಯವಾದಷ್ಟು ಆ ಸಾಲ ತೀರಿಸೋಕೆ ತನ್ನ ಡಿಫೆನ್ಸ್ ಎಕ್ಸ್ಪೋರ್ಟ್ ಅನ್ನ ಕೂಡ ಹೆಚ್ಚಿಸಿಕೊಳ್ಳೋಕೆ ನೋಡ್ತಾ ಇದ್ದಾರೆ. ಅದರ ಭಾಗವಾಗಿ ಚೀನಾ ಜೊತೆ ಜಂಟಿಯಾಗಿ ಡೆವಲಪ್ ಮಾಡಿದ JF-17 ಯುದ್ಧ ವಿಮಾನಗಳನ್ನ ಲಿಬಿಯಾಗೆ ಮಾರೋಕೆ ಹೊರಟಿದ್ದಾರೆ. ಹೀಗಾಗಿ ಇದರಿಂದ ಚೀನಾಗೂ ಕೂಡ ಲಾಭ ಆಗುತ್ತೆ. ಇನ್ನು ಪಾಕ್ ಸರ್ಕಾರ ಕಡೆಗೂ ತನ್ನ ಪಾಕಿಸ್ತಾನ್ ಇಂಟರ್ನ್ಯಾಷನಲ್ ಏರ್ಲೈನ್ಸ್ ಅನ್ನ ಮಾರುವಲ್ಲಿ ಯಶಸ್ವಿಯಾಗಿದೆ. ಸಾಲ ತಗೊಂಡು ತೀರಿಸ್ಕೊಳ್ಳೋಕಾಗದೆ ಒದ್ದಾಡ್ತಿರೋ ಪಾಕಿಸ್ತಾನ ಸರ್ಕಾರ ಏರ್ಲೈನ್ಸ್ನ ತಗೊಳ್ಳಿ ಅಂತ ಬಿಡ್ಡಿಂಗ್ ಕರೆದಿತ್ತು. ಅದನ್ನೀಗ ಆರಿಫ್ ಹಬೀಬ್ ಕಾರ್ಪೊರೇಷನ್ ಲಿಮಿಟೆಡ್ ಅನ್ನೋ ಪಾಕ್ನ ಪ್ರಮುಖ ಹೂಡಿಕೆ ಕಂಪನಿ $482 ಮಿಲಿಯನ್ ಖರೀದಿ ಮಾಡಿದೆ. ಪಾಕ್ನ ಇಸ್ಲಾಮಾಬಾದ್ನಲ್ಲಿ ಈ ಬಿಡ್ಡಿಂಗ್ ಪ್ರಕ್ರಿಯೆ ನಡೆದಿದೆ. ಇದರಲ್ಲಿ ಆರಿಫ್ ಹಬೀಬ್, ಲಕ್ಕಿ ಸಿಮೆಂಟ್ ಹಾಗೂ ಏರ್ ಬ್ಲೂ ಸಂಸ್ಥೆಗಳ ನಡುವೆ ಪೈಪೋಟಿ ಏರ್ಪಟ್ಟಿತ್ತು. ಕೊನೆಗೂ ಅತಿ ದೊಡ್ಡ ಮೊತ್ತದೊಂದಿಗೆ ಅಂದರೆ $482 ಮಿಲಿಯನ್ ಈ ಏರ್ಲೈನ್ಸ್ ಆರಿಫ್ ಹಬೀಬ್ ಗ್ರೂಪ್ ಪಾಲಾಗಿದೆ. ಈ ಮೂಲಕ ಸದ್ಯ PIAನಲ್ಲಿ ಆರಿಫ್ ಹಬೀಬ್ ಗ್ರೂಪ್ 75% ಪಾಲನ್ನು ಹೊಂದುತ್ತೆ. ಮುಂದಿನ 90 ದಿನಗಳಲ್ಲಿ 25% ಶೇರನ್ನು ಕೂಡ ಖರೀದಿ ಮಾಡೋಕೆ ಗ್ರೂಪ್ಗೆ ಅವಕಾಶ ಕೊಡಲಾಗಿದೆ.
ಪಾಕ್ನ ಖಾಸಗೀಕರಣದ ರೂಲ್ಸ್ ಅಡಿಯಲ್ಲಿ PIAನ 75% ಪಾಲು ಮಾರಾಟದಿಂದ ಬಂದ ಹಣದಲ್ಲಿ 92.5% ಹಣ PIA ಅಭಿವೃದ್ಧಿಗೆ ಕೊಡಲಾಗುತ್ತೆ. ಉಳಿದ 7.5% ಹಣವನ್ನು ಸರ್ಕಾರಕ್ಕೆ ಪೇ ಮಾಡಲಾಗುತ್ತೆ ಅಂತ ಗೊತ್ತಾಗಿದೆ. DRDO ನೆಕ್ಸ್ಟ್ ಜನರೇಷನ್ ಆಕಾಶ್ ಮಿಸೈಲ್ ಸಿಸ್ಟಮ್ ಪರೀಕ್ಷೆಯನ್ನು ಯಶಸ್ವಿಯಾಗಿ ನಡೆಸಿದೆ. ಈ ಮೂಲಕ ದೇಶದ ಸೇನೆಗೆ ಸೇರ್ಪಡೆಗೊಳ್ಳೋ ಆಯುಧ ತಯಾರಿಕೆಯಲ್ಲಿ ಮತ್ತೊಂದು ಮೈಲುಗಲ್ಲು ಸಾಧಿಸಿದಂತಾಗಿದೆ. ಈ ಪರೀಕ್ಷೆ ವೇಳೆ ಗಡಿಯಲ್ಲಿ ಲೋ ಆಲ್ಟಿಟ್ಯೂಡ್, ಲಾಂಗ್ ರೇಂಜ್ನಲ್ಲಿರೋ ಹೀಗೆ ಅನೇಕ ವಿವಿಧ ಫ್ಲೈಯಿಂಗ್ ಟಾರ್ಗೆಟ್ಗಳನ್ನು ಸಕ್ಸಸ್ಫುಲ್ ಆಗಿ ಹೊಡೆದು ಹಾಕಲಾಗಿದೆ. ಈ ನೆಕ್ಸ್ಟ್ ಜನರೇಷನ್ ಆಕಾಶ್ ಮಿಸೈಲ್ ಸಿಸ್ಟಮ್ ವಿವಿಧ ರೀತಿಯ ಏರಿಯಲ್ ಥ್ರೆಟ್ಸ್ ವಿರುದ್ಧ ಏರ್ ಡಿಫೆನ್ಸ್ ಒದಗಿಸುವ ಒಂದು ಪ್ರಬಲ ವ್ಯವಸ್ಥೆ. ಇದರಲ್ಲಿ ಶತ್ರುಗಳ ಟಾರ್ಗೆಟ್ ಅನ್ನು ನಿಖರವಾಗಿ ಟ್ರ್ಯಾಕ್ ಮಾಡೋಕೆ ಅಂತಲೇ ಸ್ವದೇಶಿ ನಿರ್ಮಿತ ರೇಡಿಯೋ ಫ್ರೀಕ್ವೆನ್ಸಿ ಸೀಕರ್ ಅನ್ನು ಅಳವಡಿಸಲಾಗಿದೆ. ಈ ಮಿಸೈಲ್ ಸಿಸ್ಟಮ್ ವೇಗವಾಗಿ ಚಲಿಸೋಕೆ ನೆರವಾಗಲಿ ಅಂತ ಅದರಲ್ಲಿ ಸಾಲಿಡ್ ಫ್ಯೂಲ್ ರಾಕೆಟ್ ಮೋಟಾರ್ ಅನ್ನು ಅಳವಡಿಸಲಾಗಿರುತ್ತೆ. ಹಳೆ ಆಕಾಶ್ ಮಿಸೈಲ್ಗಳ ರೇಂಜ್ 25-30 ಕಿಲೋಮೀಟರ್ ಇತ್ತು. ಆದ್ರೀಗ ಇವುಗಳ ರೇಂಜ್ ಅನ್ನು 35-40 ಕಿಲೋಮೀಟರ್ಗೆ ಏರಿಕೆ ಮಾಡಲಾಗಿದೆ. ಮುಂಚೆ ಮಿಸೈಲ್ಗಳು ತುಂಬಾ ಭಾರವಾಗಿದ್ದವು, ಈಗ ಲೈಟ್ ವೇಟ್ ಹೊಂದಿವೆ. ಹಾಗೆ ಹಿಂದೆ ಮೀಡಿಯಂ ಆಲ್ಟಿಟ್ಯೂಡ್ನಲ್ಲಿ ಮಾತ್ರ ಇವು ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ವು. ಈಗ ಲೋ ಹೈ ಆಲ್ಟಿಟ್ಯೂಡ್, ಗಡಿ ಬಳಿ ಹಾಗೂ ಲಾಂಗ್ ರೇಂಜ್ ಟಾರ್ಗೆಟ್ಗಳಿಗೂ ಕೂಡ ಯೂಸ್ ಮಾಡಬಹುದು. ಈ ಯಶಸ್ವಿ ಪರೀಕ್ಷೆಗೆ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ವಾಯುಸೇನೆಯ ರಕ್ಷಣಾ ಸಾಮರ್ಥ್ಯ ಮತ್ತಷ್ಟು ಬಲಗೊಳ್ಳುತ್ತೆ ಅಂತ ಹೇಳಿದ್ದಾರೆ. ಆಸ್ಟ್ರೇಲಿಯಾದ ಬಾಂಡೆ ಬೀಚ್ನಲ್ಲಿ ಉಗ್ರ ದಾಳಿ ನಡೆದ ಬೆನ್ನಲ್ಲೇ ಇಸ್ರೇಲ್ ಆಸ್ಟ್ರೇಲಿಯಾ ಸಂಬಂಧ ಸ್ವಲ್ಪ ಮೇಲಕೆಳಗೆ ಆಗಿತ್ತು. ಆದ್ರೀಗ ಎರಡು ರಾಷ್ಟ್ರಗಳು ಮತ್ತೆ ಸಂಬಂಧ ಚೆನ್ನಾಗಿ ಮಾಡ್ಕೊಳ್ಳೋಕೆ ಮುಂದಾಗಿವೆ. ನಾವು ಇಸ್ರೇಲ್ ಅಧ್ಯಕ್ಷ ಐಸಾಕ್ ಹರ್ಜಾಗ್ಗೆ ಆಸ್ಟ್ರೇಲಿಯಾಗೆ ಇನ್ವೈಟ್ ಮಾಡ್ತೀವಿ ಅಂತ ಆಸ್ಟ್ರೇಲಿಯಾ PM ಆಂಟನಿ ಆಲ್ಬನೀಸ್ ಹೇಳಿದ್ದಾರೆ. ಇದರ ಬೆನ್ನಲ್ಲೇ ಇಸ್ರೇಲ್ ಕೂಡ ಭೇಟಿ ಬಗ್ಗೆ ಮಾಹಿತಿ ಕೊಟ್ಟಿದೆ. ಆಂಟನಿ ಆಲ್ಬನೀಸ್ ಜೊತೆಗೆ ಮಂಗಳವಾರ ಫೋನ್ ಕಾಲ್ ಆಯಿತು. ಈ ವೇಳೆ ಇಸ್ರೇಲ್ ಅಧ್ಯಕ್ಷರಿಗೆ ಬನ್ನಿ ಆಸ್ಟ್ರೇಲಿಯಾಗೆ ಅಂತ ಹೇಳಿ ಆಹ್ವಾನ ಕೊಟ್ಟಿದ್ದಾರೆ ಅಂತ ಇಸ್ರೇಲ್ ಅಧ್ಯಕ್ಷರ ಕಚೇರಿ ಹೇಳಿದೆ. ಆದ್ರೆ ಇಸ್ರೇಲ್ ಅಧ್ಯಕ್ಷರು ಆಸ್ಟ್ರೇಲಿಯಾಗೆ ಯಾವಾಗ ಹೋಗ್ತಾರೆ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಡಿಸೆಂಬರ್ 14ನೇ ತಾರೀಕು ಯಹೂದಿಗಳನ್ನ ಗುರಿಯಾಗಿಸಿ 15 ಜನರು ಅಲ್ಲಿ ದಾಳಿಯಲ್ಲಿ ಪ್ರಾಣ ಕಳ್ಕೊಂಡಿದ್ರು. ಆಸ್ಟ್ರೇಲಿಯಾದಲ್ಲಿ ಆಗಿದ್ದ ದಾಳಿಯಲ್ಲಿ ಬಾಂಡೆ ಬೀಚ್ ನಲ್ಲಿ. ಅದಾದ ನಂತರ ದಾಳಿ ಮೇಲೆ ಸರಿಯಾದ ಕ್ರಮ ತಗೊಳ್ತಿಲ್ಲ ಅಂತ ಇಸ್ರೇಲ್ ಆಸ್ಟ್ರೇಲಿಯಾ ಮೇಲೆ ರುಚಿಗೆದ್ದಿತ್ತು. ಅದಾದ್ಮೇಲೆ ಒಬ್ಬ ದಾಳಿಕೋರನನ್ನ ಅರೆಸ್ಟ್ ಮಾಡಿ ವಿಚಾರಣೆಯನ್ನ ಶುರು ಮಾಡಲಾಗಿತ್ತು. ಆ ಹೊತ್ತಲ್ಲಿ ಬೆಳವಣಿಗೆ ಆಗಿದೆ. ಹೊಸದಾಗಿ ಅಮೆರಿಕದ ಕುಖ್ಯಾತ ಲೈಂಗಿಕ ಹಗರಣ ಎಪ್ಸ್ಟೀನ್ ಫೈಲ್ಸ್ ವಿಚಾರದಲ್ಲಿ ಒಂದಷ್ಟು ಬೆಳವಣಿಗೆಯಾಗಿದೆ. ಅಮೆರಿಕದ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಇದೀಗ ಜೆಫ್ರಿ ಎಪ್ಸ್ಟೀನ್ಗೆ ಸಂಬಂಧಪಟ್ಟ ಸುಮಾರು 30,000 ಪುಟಗಳ ದಾಖಲೆಗಳನ್ನ ರಿಲೀಸ್ ಮಾಡಿದೆ. ಈ ದಾಖಲೆಗಳಲ್ಲಿ ಒಂದು ಸ್ಫೋಟಕ ಮಾಹಿತಿ ಸಿಕ್ಕಿದೆ. ದಶಕಗಳ ಹಿಂದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಮಹಿಳೆಯೊಬ್ಬರ ಮೇಲೆ ಅತ್ಯಾಚಾರ ಎಸಗಿದ್ರು ಅನ್ನೋ ಆರೋಪ ಇದೆ. ಹಿಂದೆ 1995ರಲ್ಲಿ ತಮ್ಮ ಮಾಜಿ ಪಾರ್ಟ್ನರ್ ಮೇಲೆ ಟ್ರಂಪ್ ಅತ್ಯಾಚಾರ ಎಸಗಿದ್ರು ಅಂತ ಡ್ರೈವರ್ ಒಬ್ರು FBI ಅಧಿಕಾರಿಗಳ ಮುಂದೆ ಗಂಭೀರ ಆರೋಪ ಮಾಡಿದ್ದು ಈ ಡಾಕ್ಯುಮೆಂಟ್ ನಲ್ಲಿ ಉಲ್ಲೇಖ ಆಗಿದೆ. ಆದ್ರೆ ಇದು ಸತ್ಯನೋ ಸುಳ್ಳು ಇನ್ನಷ್ಟೇ ವೆರಿಫೈ ಆಗಬೇಕು. ಈ ಆರೋಪವನ್ನ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಸದ್ಯಕ್ಕೆ ರಿಜೆಕ್ಟ್ ಮಾಡಿದೆ, ಸುಳ್ಳು ಅಂತ ಹೇಳಿದೆ. 2020ರ ಚುನಾವಣೆಗೂ ಸ್ವಲ್ಪ ಸಮಯದ ಮುಂಚೆ ಈ ಆರೋಪ ಮಾಡಲಾಗಿತ್ತು. ಇದನ್ನ ನಂಬೋಕೆ ಯಾವುದೇ ಸಾಕ್ಷ್ಯ ಇಲ್ಲ, ಸುಮ್ಮನೆ ಇದು ಫೇಕ್ ಟಾರ್ಗೆಟ್ ಮಾಡ್ತಿರೋದು ಅಂತ ಹೇಳಿದೆ. ಈ ನಡುವೆ ಡೊನಾಲ್ಡ್ ಟ್ರಂಪ್ ಎಪ್ಸ್ಟೀನ್ ಫೈಲ್ಸ್ ಡಾಕ್ಯುಮೆಂಟ್ಸ್ ರಿಲೀಸ್ ಕುರಿತು ಮೌನ ಮುರಿದಿದ್ದಾರೆ. ಈ ಹಿಂದೆ ಜೆಫ್ರಿ ಎಪ್ಸ್ಟೀನ್ ನ ಮೀಟ್ ಮಾಡಿದ್ದ ಅಮಾಯಕರ ರೆಪ್ಯುಟೇಷನ್ ಅನ್ಯಾಯವಾಗಿ ಹಾಳಾಗ್ತಿದೆ. ಪಾಪ ಬಿಲ್ ಕ್ಲಿಂಟನ್ ಎಪ್ಸ್ಟೀನ್ ಜೊತೆ ಇರೋ ಫೋಟೋಗಳು ರಿಲೀಸ್ ಆಗಿವೆ. ನನ್ನ ಫೋಟೋ ಕೂಡ ರಿಲೀಸ್ ಆಗಿದೆ. ಇವೆಲ್ಲ ರಾಜಕೀಯ ಪ್ರೇರಿತ. ಜೊತೆ ಕಾಣಿಸ್ಕೊಂಡು ಫೋಟೋ ತೆಗೆಸ್ಕೊಂಡ ತಕ್ಷಣ ಆತನ ಎಲ್ಲಾ ಕರ್ಮಕಾಂಡಗಳಲ್ಲಿ ನಾವು ಪಾಲ್ದಾರ ಅಂತ ಹೇಳಕ್ ಬರಲ್ಲ ಅಂತ ಟ್ರಂಪ್ ಹೇಳಿದ್ದಾರೆ. ಕಳೆದ ಅಕ್ಟೋಬರ್ನಲ್ಲಿ ಬ್ರಿಟನ್ನಲ್ಲಿ ಯಹೂದಿಗಳನ್ನ ಟಾರ್ಗೆಟ್ ಮಾಡಿ ನಡೆಸಲಾದ ದಾಳಿ ಪ್ರಕರಣದಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಈ ಕೇಸ್ನಲ್ಲಿ ಇಬ್ಬರು ತಪ್ಪಿತಸ್ಥರು ಅಂತ ಸಾಬೀತಾಗಿದೆ. 38 ವರ್ಷದ ವಾಲಿದ್ ಸಾದಾವ್ ಮತ್ತು 52 ವರ್ಷದ ಅಮರ್ ಹುಸೇನ್ ಅಂತ ಗುರುತಿಸಲಾಗಿದೆ. ಇವರಿಬ್ಬರು 2023ರ ಡಿಸೆಂಬರ್ನಿಂದ 2024ರ ಮೇವರೆಗೆ ಉಗ್ರ ಕೃತ್ಯಕ್ಕಾಗಿ ತಯಾರಿ ನಡೆಸಿದರು. ಅಲ್ಲದೆ ISನಿಂದ ಪ್ರಚೋದನೆಗೆ ಒಳಗಾಗಿ ಯಹೂದಿಗಳನ್ನು ಗುರಿಯಾಗಿಸಿ ಟಾರ್ಗೆಟ್ ಮಾಡಿ ದಾಳಿ ಮಾಡೋಕೆ ಪ್ಲಾನ್ ಹಾಕೊಂಡಿದ್ರು ದೊಡ್ಡದಾಗಿ ಅಂತ ಪ್ರಿಸ್ಟನ್ ಕ್ರೌನ್ ಕೋರ್ಟ್ನಲ್ಲಿ ಸಾಬೀತಾಗಿದೆ. ನೆಕ್ಸ್ಟ್ ಈಗ ಶಿಕ್ಷೆ ಪ್ರಮಾಣ ಪ್ರಕಟ ಆಗಬೇಕಾಗಿದೆ. ಕೆನಡಾದ ಟೊರಾಂಟೋದಲ್ಲಿ ಭಾರತೀಯ ಮಹಿಳೆಯೊಬ್ಬರ ಹತ್ಯೆ ಮಾಡಲಾಗಿದೆ. ಇವ್ರನ್ನ 30 ವರ್ಷದ ಹಿಮಾಂಶಿ ಖುರಾನ ಅಂತ ಗುರುತಿಸಲಾಗಿದೆ. ಕಳೆದ ಶುಕ್ರವಾರವಷ್ಟೇ ಈ ಮಹಿಳೆ ಕಾಣೆಯಾಗಿದ್ರು. ಅದಾದ ನಂತರ ಶನಿವಾರ ಇವರ ದೇಹ ಸಿಕ್ಕಿದೆ. ಈ ಪ್ರಕರಣ ಸಂಬಂಧ ತನಿಖೆ ನಡೆಸಲಾಗ್ತಾ ಇದೆ. 32 ವರ್ಷದ ಅಬ್ದುಲ್ ಗಫೂರಿ ಅನ್ನೋ ಶಂಕಿತನ ವಿರುದ್ಧ ಅರೆಸ್ಟ್ ವಾರೆಂಟ್ ಹೊರಡಿಸಲಾಗಿದೆ. ಆದರೆ ಹತ್ಯೆಗೆ ಏನು ಕಾರಣ ಅನ್ನೋದು ಇನ್ನಷ್ಟೇ ಸ್ಪಷ್ಟವಾಗಬೇಕಾಗಿದೆ. ಆತ ಕೆನಡಾದಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಹಿಮಾಂಶು ಸಾವಿಗೆ ಸಂತಾಪ ಸೂಚಿಸಿದೆ. ಅಲ್ಲದೆ ಈ ಸಂಬಂಧ ಅವರ ಕುಟುಂಬಕ್ಕೆ ಅಗತ್ಯ ಸಹಾಯ ಮಾಡೋದಾಗಿ ಭರವಸೆ ಕೊಟ್ಟಿದೆ. ಹಾಗೆ ವೆನೆಜುವೆಲಾ ಮತ್ತು ಅಮೆರಿಕ ನಡುವೆ ಉದ್ವಿಗ್ನತೆ ಇರೋ ಹೊತ್ತಲ್ಲಿ ವೆನೆಜುವೆಲಾದಲ್ಲಿ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಆಗಿದೆ. ವೆನೆಜುವೆಲಾದ ನ್ಯಾಷನಲ್ ಅಸೆಂಬ್ಲಿ ಹೊಸ ಬಿಲ್ ಅನ್ನು ಪಾಸ್ ಮಾಡಿದೆ. ಈ ಬಿಲ್ ಪ್ರಕಾರ ವೆನೆಜುವೆಲಾದ ತೈಲ ರಫ್ತು, ಮ್ಯಾರಿಟೈಮ್ ಟ್ರೇಡ್ ಅನ್ನು ಬ್ಲಾಕ್ ಮಾಡೋಕೆ ಯಾರಾದರೂ ಹಣಕಾಸು ನೀಡಿ ಸಹಾಯ ಮಾಡಿದ್ರೆ, ಸಪೋರ್ಟ್ ಕೊಟ್ಟರೆ ಅದನ್ನು ಗಂಭೀರ ಅಪರಾಧ ಅಂತ ಪರಿಗಣಿಸಬೇಕಾಗುತ್ತೆ. ಅಂಥವ್ರಿಗೆ 20 ವರ್ಷಗಳ ತನಕ ಜೈಲು ಶಿಕ್ಷೆ ಕೊಡಲಾಗುತ್ತೆ. ಸದ್ಯ ಈ ಬಿಲ್ಲನ್ನು ಅಪ್ರೂವಲ್ಗಾಗಿ ಎಕ್ಸಿಕ್ಯೂಟಿವ್ ಬ್ರಾಂಚ್ಗೆ ಕಳಿಸಲಾಗುತ್ತೆ ಅನ್ನೋ ಮಾಹಿತಿ ಬಂದಿದೆ.
ಅಂದಹಾಗೆ ಕೆರಬಿಯನ್ ಸಮುದ್ರದಲ್ಲಿ ಅಮೆರಿಕ ಬ್ಯಾಕ್ ಟು ಬ್ಯಾಕ್ ವೆನೆಜುವೆಲಾದ ಆಯಿಲ್ ಟ್ಯಾಂಕರ್ಗಳನ್ನು ಎಳ್ಕೊಂಡು ಹೋಗಿ ನಿಲ್ಲಿಸ್ತಾ ಇದೆ, ಸೀಸ್ ಮಾಡಿ. ಅದರ ಬೆನ್ನಲ್ಲೇ ಈ ಬಿಲ್ ಬಂದಿದೆ. ಇನ್ನು ಅಮೆರಿಕದ ಪೆನ್ಸಿಲ್ವೇನಿಯಾ ರಾಜ್ಯದಲ್ಲಿ ಪ್ರಬಲ ಸ್ಫೋಟ ಉಂಟಾಗಿದೆ. ಪರಿಣಾಮ ಕನಿಷ್ಠ 2 ಮೃತಪಟ್ಟಿದ್ದಾರೆ. ಅಲ್ಲಿನ ಬ್ರಿಸ್ಟಲ್ ಟೌನ್ಶಿಪ್ನ ನರ್ಸಿಂಗ್ ಹೋಮ್ನಲ್ಲಿ ಘಟನೆಯಾಗಿದೆ. ಗ್ಯಾಸ್ ಲೀಕ್ನಿಂದ ಆಗಿರಬಹುದು ಅಂತ ಹೇಳಲಾಗ್ತಿದೆ. ತನಿಖೆ ನಡೀತಾ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಹಾಗೆ ಆಗಲೇ ಹೇಳಿದ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ನಲ್ಲಿ ಆಸಕ್ತಿ ಇರೋರು ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ಕುಟುಂಬವನ್ನು ಸೇರಬಹುದು. ಆ ನಂತರ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಸಿಗ್ತಾ ಇರೋಣ ಸ್ನೇಹಿತರೆ. ನಮಸ್ತೆ.